ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾಯಿರೋ ರೆಸಿಪಿ ಕೊತ್ತಂಬರಿ ಚಟ್ನಿ. ಹೇಗೆ ಮಾಡೋದು ಅಂತ ಅಂದರೆ 3ರಿಂದ 4 ಪದಾರ್ಥಗಳು ಸಾಕು, ಪಟ್ ಅಂತ ಆಗುತ್ತೆ. ಏನೇನು ಬೇಕು ಪದಾರ್ಥಗಳು ಹೇಳ್ತೀನಿ ಬನ್ನೀಗ. 2 ಕಂತೆ ಕೊತ್ತಂಬರಿ ತಗೊಂಡಿದ್ದೀನಿ. ಕೊತ್ತಂಬರಿನೇ ಬೇಕು ಕೊತ್ತಂಬರಿ ಚಟ್ನಿಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿಕಾಯಿ ಮತ್ತು ಬೆಲ್ಲ, ಹುಣಸೆಹಣ್ಣು ರಸ ಮತ್ತು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಬೇಕು, ಇಂಗು, ಸಾಸಿವೆ ಇಷ್ಟು ಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇವಾಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಹಸಿಮೆಣಸಿಕಾಯಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ತಗೊಳ್ಳಿ. ಹಸಿಮೆಣಸಿಕಾಯಿ ಖಾರ ಯಾರು ಹೆಂಗೆ ಬೇಕೋ ಆ ರೀತಿ ತಗೊಳ್ಳಿ. ಹುಣಸೆಹಣ್ಣು ರಸ ತಗೊಂಡಿದ್ದೀನಿ. ರುಬ್ಬಕ್ಕೆ ನಾನು ನೋಡಿ ಬೆಲ್ಲ, ಉಪ್ಪು ಎರಡೂ ಹಾಕ್ತಾಯಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ತಗೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ, 2 ಕಂತೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ನಲ್ಲ, ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. ಇದು ಇಷ್ಟನ್ನು ಹಾಕ್ತಾಯಿದ್ದೀನಿ ಈಗ ಮಿಕ್ಸಿ ಜಾರಿಗೆ. ದಿಂಡೇನು ತೆಗಿಯೋದು ಬೇಡ, ದಿಂಡು ಸಮೇತನೇ ಹಾಕಿ. ದಿಂಡು ಬೇಡ ಅನ್ನೋರು ತೆಗೆದಾಕೊಳ್ಳಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಮತ್ತು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಅರ್ಧ ಒಳ್ಳು ಸಾಕು. ಹುಣಸೆಹಣ್ಣು ಹಾಕಿರ್ತೀವಲ್ಲ, ಅರ್ಧ ಒಳ್ಳು ಸಾಕು. ಇವಾಗ ಮಿಕ್ಸಿ ಮಾಡೋಣ. ನುಣ್ಣಗೆ ಮಿಕ್ಸಿ ಮಾಡ್ಕೊಬರೋಣ. ನುಣ್ಣಗೆ ಅಂದರೆ ತುಂಬ ನುಣ್ಣಗಿರಲಿ. ನೋಡಿ, ಇವಾಗ ರುಬ್ಕೊಂಡಿದ್ದೀನಿ. ಆಗಿದೆ, ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ನುಣ್ಣಗೆ ಬಂದಿದೆ. ಇವಾಗ ಒಗ್ಗರಣೆ ಹಾಕೋಣ. ನೋಡಿ, ಬಾಣಲಿ ಇಟ್ಟಿದ್ದೀನಿ. ಬಾಣಲಿಯನ್ನು ಪ್ಯಾನ್ ಇಟ್ಟಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. 4ರಿಂದ 5 ಸ್ಪೂನ್ ಎಣ್ಣೆ. ದೊಡ್ಡ ಸ್ಪೂನಲ್ಲಿ ಏನು ಮೇಡಮ್ 4ರಿಂದ 5 ಅಂತೀರ, ಅಷ್ಟೊಂದು ಹಾಕಿದ್ದೀರಾ ಅಂತ ಅನ್ಕೋಬೇಡಿ. ದೊಡ್ಡ ಸ್ಪೂನಲ್ಲಿ 4ರಿಂದ 5 ಸ್ಪೂನ್ ಹಾಕಿದ್ದೀನಿ. ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತ ಇದೆ. ನೋಡಿ, ಸಾಸಿವೆ ಚಿಟಪಟ ಅಂದಮೇಲೆ ಹಿಂಗು ಇಟ್ಕೊಂಡಿದ್ಮೇಲೆ ಹಿಂಗು ಹಾಕ್ತಾಯಿದ್ದೀನಿ. ಹಿಂಗು ಹಾಕಿ ಸ್ವಲ್ಪ ಕೈ ಆಡ್ಕೊಳ್ಳಿ. ಹಿಂಗು ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ರುಬ್ಬಿರೋದು ಇವಾಗ ಹಾಕೋಣ. ಇದಕ್ಕೆ ಇನ್ನೇನು ಹಾಕೊಳ್ಳೋದೇನು ಬೇಡ. ರುಬ್ಬಿರೋದು ಹಾಕುವಾಗ ನಿಧಾನಕ್ಕೆ ಹಾಕಿ. ಎಣ್ಣೆ ಅಲ್ವಾ, ಇದು ನೀರು ಇರುತ್ತಲ್ಲ, ಸಿಡಿಯುತ್ತೆ. ಫ್ಲೇಮ್ ಆದಷ್ಟು ಸಣ್ಣ ಇಟ್ಕೊಳ್ಳಿ. ಉರಿ ಜೋರಾಗಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ಹಾಕಿದ್ಮೇಲೆ ಉರಿ ಜೋರು ಮಾಡ್ಕೊಳ್ಳಿ. ಇದು ನೀರು ಬತ್ತಷ್ಟು ಮುಗ್ಗಿಸ್ಕೋಬೇಕು ಚೆನ್ನಾಗೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಮೇಡಮ್ ಇದು ಯಾವುದ್ರ ಜೊತೆ ತಿನ್ನೋದು ಅಂತ ಕೇಳ್ಬೋದು. ಇದು ಬ್ರೆಡ್ಡಿಗೆ ಹಾಕ್ಕೊಂಡು ತಿನ್ಬೋದು, ಚಪಾತಿಗೆ, ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ನಾವು ಯಾವ್ದಾರ ಊರುಗಳಿಗೆ ಮತ್ತು ಯಾವ್ದಾರ ದೇವಸ್ಥಾನಗಳಿಗೆ ಟ್ರಿಪ್ ಹೋಗ್ತೀವಲ್ಲ, ಆ ಟೈಮಲ್ಲಿ ಇದು ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಮನೇಲಿ ಒಂದೇ ಥರ ಚಟ್ನಿ ಮಾಡೋದ್ರಿಂದ ಈ ರೀತಿಯನ್ನು ಚಟ್ನಿ ಮಾಡ್ಬೋದು. ನೋಡಿ, ಒಗ್ಗರಣೆ ಹಾಕಿದ್ದೀವಲ್ಲ, ಕುದೀತಾ ಇದೆ. ಈಗ ಉರಿ ಸಣ್ಣ ಮಾಡ್ಕೊಂಡು ಮುಚ್ಚಿಡಿ. ಇದು ಫ್ರಿಡ್ಜಲ್ಲಿ ಇಟ್ಟರೆ 1 ತಿಂಗಳು ಇಟ್ಕೊಂಡು ತಿನ್ಬೋದು. ಹೊರಗಡೆ ಇದ್ದರೆ 1 ವಾರ ಇರುತ್ತೆ. ಎಣ್ಣೆಲಿ ಕ್ಲೀನಾಗಿ ಎಣ್ಣೆಯಲ್ಲಿ ಮೊಗ್ಗಿಸ್ಬೇಕು. ಇದು ಚೆನ್ನಾಗಿ ಮೊಗ್ಗಿಸ್ಕೋಬೇಕು. ನಾನು ಮುಚ್ಚಿಟ್ಬಿಟ್ಟು ಮೊಗ್ಗಿಸ್ತೀನಿ. ನೋಡಿ, ಈಗ ಚೂರು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮೊಗ್ಗಿಸ್ಕೊಳ್ಳೋಣ. ಕುದೀತಾ ಇದೆ. ಮುಚ್ಚುತ್ತಾ ಇದ್ದೀನಿ, ತಟ್ಟೆ ಮುಚ್ಚುತ್ತಾ ಇದ್ದೀನಿ ನಾನೀಗ. 5 ನಿಮಿಷ ಬಿಟ್ಟು ಮತ್ತೆ ತೆಗೆದು ಕಳೆಯೋಣ. ನೋಡಿ, 5 ನಿಮಿಷ ಆಗಿದೆ. ಈಗ ಮೊಗ್ಗಕ್ಕೆ ಬಿಟ್ಟು ತೆಗಿತಾ ಇದ್ದೀನಿ. ಈಗ ನೋಡಿ, ಸುತ್ತ ಎಲ್ಲ ಗಟ್ಟಿಯಾಗಿದೆ. ಸೆಂಟ್ರಲ್ಲಿ ಒಂದು ಸ್ವಲ್ಪ ತ್ಯಾವದಂಶ ಇದೆ, ಅದು ಒಂಚೂರು ಗಟ್ಟಿಯಾಗುತ್ತೆ. ತಣ್ಣಗಾದ್ಮೇಲೆ ಫುಲ್ ಗಟ್ಟಿಯಾಗುತ್ತೆ. ಚಾಟ್ಸ್ ಅಂಗಡಿಯಲ್ಲೆಲ್ಲ ಹಸಿರು ಕಲರ್ ಚಟ್ನಿ ಅಂತ ಹಾಕಿಸ್ಕೊಂತೀವಲ್ಲ, ಇದೇ ಚಟ್ನಿ ನಾವು ಮೊಗ್ಗಿಸ್ತಾ ಇದ್ದೀವಿ. ಇದನ್ನು ಚಟ್ನಿನ ಅವರು ಮೊಗ್ಸಲ್ಲ, ಹಂಗೆ ಕೊಡ್ತಾರೆ. ಅವ್ರು ಡೈಲಿ ಮಾಡ್ಕೊತಾ ಇರ್ತಾರೆ. ನಾವು ಅಕೇಶನಲ್ಲಿ ಮಾಡ್ಕೊಳ್ಳೋದ್ರಿಂದ 1-2-3 ದಿವಸ ಇರಲಿ ಅಂತ ನಾವು ಮೊಗ್ಗಿಸ್ತಾ ಇದ್ದೀವಿ. ಆಮೇಲೆ ಇದು ವಡೆ ಬೋಂಡ ಮತ್ತು
ಪಾವ್ ಭಾಜಿ, ಅದಕ್ಕೆ ವಡಾ ಪಾವ್ಗೆ, ಗೋಲಿ ಬಜ್ಜಿಗೆ, ಆಮೇಲೆ ಮದ್ದೂರಡೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಬ್ರೆಡ್ಗೆ, ಚಪಾತಿಗೆ, ರೊಟ್ಟಿಗೆ, ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ನೆಂಚ್ಕೋಬೋದು. ನೋಡಿ, ಇನ್ನೊಂದು ಸತಿ ತಟ್ಟೆ ಮುಚ್ಚಿಟ್ಟು ಮಗ್ಗಿಸ್ತಾ ಇದ್ದೀನಿ. ಇನ್ನೊಂದು 3ರಿಂದ 4 ನಿಮಿಷ ಕುದಿಬೇಕು ಹಿಂಗೆ. ನೋಡಿ, ತಟ್ಟೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಆಗಿದೆ, ಸ್ಮೆಲ್ ಗಮ್ ಅಂತ ಬರ್ತಾ ಇದೆ. ನೋಡಿ, ಇವಾಗ ಆಫ್ ಮಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇವಾಗ ನಾನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಕೊತ್ತಂಬರಿ ಚಟ್ನಿ ಮಾಡಿದ್ದೀನಿ. ಚಟ್ನಿನ ಇವಾಗ ಬ್ರೆಡ್ಡು ಮತ್ತು ಬಟರ್ ಹಚ್ಬಿಟ್ಟು ಕೊತ್ತಂಬರಿ ಚಟ್ನಿ ಹಚ್ಬಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು. ನೋಡಿ, ಕೊತ್ತಂಬರಿ ಚಟ್ನಿ ರೆಡಿ ಇದೆ. ಈಗ ಬೆಣ್ಣೆ ಇದೆ, ಬ್ರೆಡ್ ಇದೆ. ಇವಾಗ ಬೆಣ್ಣೆನ ಬ್ರೆಡ್ಡಿಗೆ ಹಚ್ಬಿಟ್ಟು ಕೊತ್ತಂಬರಿ ಚಟ್ನಿ ಹಚ್ಕೊಂಡು ತಿನ್ನೋಣ. ನೀವು ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬಿಸಿದಾರ ಹಚ್ಬೋದು, ತಣ್ಣದಾರ ತಣ್ಣಗೆ ಮಾಡ್ಕೊಂಡು ಹಚ್ಚಿ, ಚೆನ್ನಾಗಿ ಬರುತ್ತೆ. ತಣ್ಣಗೆ ಮಾಡ್ಕೊಂಡು ಬಿಸಿ ಹಚ್ಚಿದ್ರೆ ನೋಡಿ, ಬೆಣ್ಣೆದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಬೆಣ್ಣೆ ಮನೆಯದೇ ಬೆಣ್ಣೆ ನಮ್ಮದು. ನಾನೇನು ಹೊರಗಡೆಯಿಂದ ಬೆಣ್ಣೆ ತರಲ್ಲ. ಬೆಣ್ಣೆ ತುಪ್ಪ ಯಾವುದೋ ಆಗಲಿ ಮನೆಯಲ್ಲೇ ಮಾಡೋದು. ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೋಡಿ. ನಾನು ಆಲ್ರೆಡಿ ಫಸ್ಟೇ ಬ್ರೆಡ್ ಟೋಸ್ಟಿಂದು ವೀಡಿಯೋ ಹಾಕಿದ್ದೀನಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೋಡಿ. ಕೊತ್ತಂಬರಿ ಚಟ್ನಿ ಮಾಡ್ಕೊಂಡಿರೋದು ಇವಾಗ ಇದೊಂದೇ ಅಲ್ಲ, ಬರ್ಗರ್ ಅಂತಾರಲ್ಲ, ಬರ್ಗರ್ಗೂ ಹಾಕ್ತಾರೆ. ಬರ್ಗರ್ಗೂ ಇದೇ ರೀತಿ ಮಾಡ್ಕೊಂಡು ಬರ್ಗರು ಮಾಡ್ಬೋದು. ನೋಡಿ, ಎಲ್ಲದಕ್ಕೂ ಬೆಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಚಟ್ನಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಮನೆಯಲ್ಲೇ ಆದಷ್ಟು ಫುಡ್ಗಳನ್ನ ರೆಡಿ ಮಾಡ್ಕೊಂಡು ತಿನ್ನಿ. ಆರೋಗ್ಯಕರವಾದ ಕೊತ್ತಂಬರಿ ಚಟ್ನಿ. ನೋಡಿ, ಹಂಚು ಕಾದಿದೆ, ಬೆಣ್ಣೆ ಹಾಕಿದ್ದೀನಿ. ಇವಾಗ ಬೆಣ್ಣೆ ಹಚ್ಚಿರೋದು ಬ್ರೆಡ್ ಇದೆಯಲ್ಲ, ಅದನ್ನು ಇಡ್ತಾ ಇದ್ದೀನಿ. ಈಗ 2 ಕಡೆ ಬಿಸಿ ಮಾಡ್ಕೊಳ್ಳೋಣಂತೆ ಬೆಣ್ಣೆ ಹಚ್ಚಿ. ನೋಡಿ, ಒಂದು ಕಡೆ ಬಿಸಿಯಾಗಿದೆ. ನೋಡಿ, ಬ್ರೆಡ್ಡು ಈ ಕಲರ್ ರೋಸ್ಟ್ ಆಗಿದೆ. ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು. ನೋಡಿ, ಆಫ್ ಮಾಡ್ತಾಯಿದ್ದೀನಿ. ಚೂರು ತಣ್ಣಗಾದ್ಮೇಲೆ ಕೊತ್ತಂಬರಿ ಚಟ್ನಿ ಹಚ್ಚೋಣ. ನೋಡಿ, ಬ್ರೆಡ್ಡು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಗೋಲ್ಡನ್ ಬ್ರೌನ್ ಬರೋಂಗೆ ಬಿಸಿ ಮಾಡ್ಕೊಂಡಿದ್ದೀನಿ. 2 ಕಡೆ ಬೆಣ್ಣೆ ಹಚ್ಚಿ ನೋಡಿ, ಕೊತ್ತಂಬರಿ ಚಟ್ನಿ ಹಚ್ಚಿತಾ ಇದ್ದೀನಿ. ಈಗ ಕೊತ್ತಂಬರಿ ಚಟ್ನಿ ಇದ್ರ ಜೊತೆಗೆ ಕೊತ್ತಂಬರಿ ಚಟ್ನಿ ಒಂದೇ ಅಲ್ಲ, ಟೊಮೊಟೊ ಕೆಚಪ್ಪು ಹಾಕ್ಕೋಬೋದು. ಚೀಸ್ ಇರುತ್ತಲ್ಲ, ಬಿಸಿ ಮಾಡಿರ್ತೀವಲ್ಲ ಆ ಟೈಪ್ನಲ್ಲಿ ಚೀಸು ಹಾಕ್ಕೋಬೋದು. ಚೀಸ್ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ನೋಟಿಫಿಕೇಷನ್ ಬರುತ್ತೆ. ಆಗಿದೆ ನೋಡಿ. ಈಗ ನೋಡಿ, ಕೊತ್ತಂಬರಿ ಚಟ್ನಿ ಆಗಿದೆ. ಈಗ ಬ್ರೆಡ್ ಜೊತೆನೇ ಸರ್ವ್ ಮಾಡಿ ತೋರಿಸಿದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ. ನೋಡಿ, ಬೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ. ಎಷ್ಟು ಚೆನ್ನಾಗಿದೆ ಟೇಸ್ಟು ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ ಆಲ್ರೆಡಿ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡು ತಿಂತಾಯಿದ್ದೀನಿ.
ಯಮ್ಮಿಯಾಗಿದೆ, ತುಂಬ ಟೇಸ್ಟಾಗಿದೆ, ತುಂಬ ಚೆನ್ನಾಗಿದೆ.